ಸರ್ ನೋಡ್ರಿ, ಪ್ರಮುಖವಾಗಿ ಹೇಳ್ಬೇಕಂದ್ರೆ ಮೇನು ಬಡತನನೇ ಇಂಪಾರ್ಟೆಂಟ್. ನಾನು 2008ರಾಗ ನಮ್ಮಮ್ಮ ಎಲ್ಲೇನ ನೌಕರಿ ಬೇಕಪ್ಪ, ನಿನ್ಗ ನೌಕರಿ ತಗೊಲೇಬೇಕು, ನೀನು ಎಷ್ಟನ್ನ ಖರ್ಚಾಗ್ಲಿ ನಾನು ಮಾಡ್ತೀನಿ. ಮನೆಗೆ ನೋಡಿದ್ರೆ ಊಟನಿಲ್ಲ ಆ ಸಂದರ್ಭದಲ್ಲಿ. ಅವಾಗ ಕೋಚಿಂಗ್ ಹೋಗ್ಬೇಕು, ಧಾರವಾಡಿಗೆ ಹೋಗ್ಬೇಕು, ಹೋಗ್ ನೀನು ಧಾರವಾಡಿಗೆ ಯಾರು ಹೇಳಿದ್ರನ್ ಸರ್, ಅದಕ್ಕೆ ನಾ ಓದ್ತೀನಿ, ನಮ್ ದುಡ್ಡು ಬೇಕಲ್ಲ ಅಂತಂದ್ರು. ಅವಾಗ ನಮ್ಮಮ್ಮ ಆಯ್ತು ದುಡ್ಡು 10,000 ರೂಪಾಯಿ ಕೊಟ್ಲು. 10,000 ರೂಪಾಯಿ ನಮ್ನ ಕೊಟ್ಟ ತಕ್ಷಣನೇ ನಾನು ಧಾರವಾಡಿಗೆ ಹೋದೆ ಸರ್, ಯಾವ್ದೋ ಕೋಚಿಂಗ್ ಸೆಂಟ್ರಿಗೆ 2008ರಾಗ ಸರ್. ಅಲ್ಲಿ ಹೋಗಿ ಆಲೋಚನೆ ಮಾಡಿದ್ದೀನಿ ಸರ್, ನಮ್ಮ ಅಮ್ಮನ ಕಾಲಕ್ಕೆ ಚಪ್ಪಲಿನೇ ಇಲ್ಲ, ಈಗ ನಾನು ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡಬಾರ್ದು. ಅವಾಗ ಓದಕ್ ಸ್ಟಾರ್ಟ್ ಮಾಡಿದೆ ಸರ್. ಓದಿ ನಮ್ಮಮ್ಮ ಒಂದ್ ಮಾತು ಹೇಳಿದ್ ಸರ್, ಈಗ ನೋಡಪ್ಪ ಎಷ್ಟು ಕಷ್ಟ ಪಡಕತ್ತಿದಿ, ಮುಂದೆ ನಮ್ಮಷ್ಟು ಬಡವ್ರು, ನಮ್ಗಿಂತ ಬಡವ್ರು ಬಹಳಷ್ಟು ಜನ ಇದಾರ, ಬಟ್ ಏನೋ ಒಂದು ಮಾಡ್ಬೇಕು, ನೀನ್ ಏನ್ ಮಾಡ್ತಿದ್ ಗೊತ್ತಿಲ್ಲ, ನನಗೆ ಏನ್ ಕೊಡಕ್ ಹೋಗ್ಬೇಡ, ಒಟ್ಟು ಏನ್ ಮಾಡ್ತಿದ್ ಮಾಡು, ಒಟ್ಟು 4 ಮಂದಿಗೆ ಒಳ್ಳೇದ್ ಮಾಡು, ಇಷ್ಟ ಹೇಳಿದ್ರು. ಮತ್ತೆ ಪಾಠ ಮಾಡ್ಬೇಕು ಹುಡುಗರಿಗೆ ಹೆಂಗನ ಮಾಡಿ, ಯಾಕಂದ್ರೆ ಈಗ ನಾನು ಒಂದು ಒಪ್ಪತ್ತು ಊಟ ಹಾಕಿದ್ರಿ ಅವತ್ತು ಪೂರ್ತಿ ಕಾದದ, ಬೈಟ್ ನಾನು ಏನೋ ಪಾಠ ಮಾಡಿ ಒಂದು ಹುಡುಗನಿಗೆ ನೌಕರಿ ಬರಂಗ್ ಮಾಡಿದ್ರಿ ಅವ್ರ ಮನೆಗೆಲ್ಲ ಊಟ ಮಾಡ್ತಾರ ಅಂದ್ಕೇಸೆ, ಈ ಒಂದು ಥೀಮ್ ಇಟ್ಕಂದ್ಕೇಸೆ, ಈ ಒಂದು ಉದ್ದೇಶ ಇಟ್ಕಂದ್ಕೇಸೆ ಇದುವರೆಗೆ 1 ರೂಪಾಯಿಗೂ ದುಡ್ಡು ತಗೊಂಡಿಲ್ಲ ಸರ್. ಇದುವರೆಗೆ ಒಂದು ಬಹಳ ಜನ ಸಬ್ ಇನ್ಸ್ಪೆಕ್ಟರ್ ಆಗ್ಯಾರ, SDFD ಆಗ್ಯಾರ, ಪೊಲೀಸ್ ಕಾನ್ಸ್ಟೇಬಲ್ ಆಗ್ಯಾರ, ಬಟ್ 1 ರೂಪಾಯಿಗೂ ದುಡ್ಡು ತಗೊಂಡಿಲ್ಲ. ಈಗಲೂ ಪಾಠ ಮಾಡ್ತಾ ಇದ್ದೀನಿ. ಬೇರೆ ಪಾಠ ಟೀಚಿಂಗ್ ಮಾಡೋದು ತುಂಬಾನೇ ಇಷ್ಟ. ನೌಕರಿಗಿಂತ ಟೀಚಿಂಗ್ ಅದು ಇಂಪಾರ್ಟೆಂಟ್. ಟೀಚಿಂಗ್ ವೆರಿ ಇಂಪಾರ್ಟೆಂಟ್. ನಾವು ಯಾರು ನೈಟ್ 1 ಗಂಟೆ ಕರೆದ್ರೆ ಒಂದು 20 ಜನ ಇದು ಅಂದ್ರೆ ಪಾಠ ಮಾಡಕ್ ಹೋಗ್ಬಿಡ್ತೀನಿ. ಅಷ್ಟು ಡ್ರೀಮ್ ಏನಂತಂದ್ರೆ ನಾನು 5,000 ಜನ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕ್ಲಾಸ್ ಮಾಡ್ಬೇಕು. 5,000 ಜನ ಸ್ಟೂಡೆಂಟ್ಗಳಿಗೆ ವಿತ್ ವಸತಿ ನಾನು ಮುಂದೆ ಅದು ಸಿಂಧನೂರಿನಲ್ಲೇ ಮಾಡ್ಬೇಕು. ವಿತ್ ವಸತಿ 5,000 ಜನ ಸ್ಟೂಡೆಂಟ್ಗಳಿಗೆ ವಿತ್ ವಸತಿ ವಿತ್ PG ಎಲ್ಲ ಫ್ರೀ, ಎಲ್ಲ ಉಚಿತ. 5,000 ಜನ ಇಡೀ ಕರ್ನಾಟಕದಲ್ಲಿರುವಂತ 31 ಜಿಲ್ಲೆಯಿಂದ ಹುಡುಗರು ಬರಬೇಕು. ಪೊಲೀಸ್ ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್, SDFDA, KS ಗೆ ಅದೆಷ್ಟೇ ದುಡ್ಡು ಖರ್ಚಾಗಲಿ ಹುಡುಗರಿಗೆ ಉಚಿತವಾಗಿ ನನ್ನ ಉಸಿರಿರುವವರೆಗೆ ಪಾಠ ಮಾಡಬೇಕಂದ್ರೆ ನನ್ನ ಉದ್ದೇಶ ಸರ್. ಇದ್ರದ್ದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ನಾನು ಸತ್ತ ಮೇಲೆ ಬಹಳಷ್ಟು ಜನ ಬರ್ಬೇಕು ನನ್ನ ಒಂದು ಮಣ್ಣಿಗೆ. ಅದೇ ಬಿಟ್ಟು ದುಡ್ಡು ಗಿಡ್ಡು ಏನ್ ಇಂಪಾರ್ಟೆಂಟ್ ಅಲ್ಲ. ನಾನುಗಿನ ಬೈ ಚಾನ್ಸ್ ಮುಂದೆ ಸತ್ ಮೇಲೆ ತುಂಬಾ ಜನ ಸ್ಮಶಾನದಲ್ಲಿ ಜಾಗ ಕಾಲಿಡಕ್ ಜಾಗ ಇರ್ಬಿಡ ಸ್ಟೂಡೆಂಟ್ಗಳು ಇರ್ಬೇಕು. ನಮ್ಮ ಆಸೆ ಏನಂತಂದ್ರೆ ನಮ್ಗೆ ಏನಿಲ್ಲ, ನಾವು ಸತ್ತ ಮೇಲೆ ಸ್ಮಶಾನದಲ್ಲಿ ಕಾಲಿಡಕ್ ಜಾಗ ಇರ್ಬಾರ್ದು. ಜನ ಯಾರು ಸತ್ತಾರ ಅನ್ಕೇಸೆ ಮಾತಾಡ್ಕೇಬೇಕು. ಕಾಯಿಪಲ್ಲೆ ಮಾರಂತ ಬಸ್ತಮ್ಮನ ಮಗ ಸತ್ತಾನ ಅನ್ಕೇಸ್ ಹುಡುಗರು ಜನ ಹೇಳಿದ್ರಿಗಿನ ನಮ್ಮ ತಾಯಿಗೆ ಬಹಳ ಖುಷಿ ಆಗ್ಬೇಕು ಸರ್. ಆ ಸಂದರ್ಭದಲ್ಲಿ 2016 ಇಂಟು ಸಬ್ ಇನ್ಸ್ಪೆಕ್ಟರ್ ಇಂಟು ಪ್ರಾಕ್ಟೀಸ್ ಮಾಡ್ಬೇಕು ಸರ್. ಡೈಲಿ ಹುಡುಗರು ಮನೆಗೆ ಕುಂತ್ಕೇಸೆ ಪ್ರಬಂಧ ಬರೆಯೋದು, ಟ್ರಾನ್ಸ್ಲೇಷನ್ ಮಾಡೋದು, ರಿಸರ್ಟಿಂಗ್ ಮಾಡೋದು, ಡೈಲಿ ಒಂದು 90 ನಿಮಿಷ ಇಲ್ಲಾಂದ್ರೆ ಒಂದು 2 ತಾಸು ಇದಕ್ಕೆ ಸ್ಪೆಂಡ್ ಮಾಡ್ಬೇಕು ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ. ಆಮೇಲೆ ಡೈಲಿ ಒಂದು ಅರ್ಧ ಗಂಟೆ ಮೆಂಟಲ್ ಅಬಿಲಿಟಿ ಪ್ರಾಕ್ಟೀಸ್ ಮಾಡೋದು, ಡೈಲಿ ಒಂದು ಅರ್ಧ ಗಂಟೆ ನ್ಯೂಸ್ ನೋಡೋದು. ಈ ಒಟ್ಟೆ ಚಟುವಟಿಕೆ ಬಹಳ ಅತ್ಯುತ್ತಮವಾಗಿರೋದು ಸರ್. ಬಹಳ ಸ್ಪಾಟ್ ಆಗಿ ಇಷ್ಟು ಗಂಟೆ ಅಂತಲ್ಲ, ಈಗ ಕೆಲವೊಬ್ರು 1 ತಾಸು ಓದಕ್ಕಾಗಲ್ಲ. ಡಿಪೆಂಡ್ ಅಪಾನ್ ಅವರು ಮೆಂಟಾಲಿಟಿ ಅಂದ್ರೆ ಸ್ಪೀಡ್ ಅಂತ ಅರ್ಥ. ಈಗ ಕೆಲವೊಬ್ರು 1 ತಾಸು ಓದ್ತಾರೆ, ನಿದ್ದೆ ಬಂದ್ಬಿಡ್ತದ. ಈಗ ನಾನು ಅಷ್ಟೇ ಸರ್, ಈಗ ಪುಸ್ತಕ ತಗೊಂಡು ಹಿಂಗ್ ಓದಕ್ ಸ್ಟಾರ್ಟ್ ಮಾಡಿದ್ರಿನ 1 ತಾಸು 2 ತಾಸು ನಿದ್ದೆ ಬರ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಈ ಪುಸ್ತಕ ತಗೊಂಡ ಮೇಲೆ ನಮ್ಮ ಹತ್ರ ಒಂದು ನೋಟ್ ಬುಕ್ ಇರಲೇಬೇಕು. ಈಗ ಎಕ್ಸಾಂಪಲ್ ಈಗ ನಾವು ಓದಕತ್ತೀವಿ, ಈಗ ನಮ್ಗೆ ಒಂದ್ ಯಾವ್ದೋ ಒಂದು ಪಾಠದಲ್ಲಿ ಒಂದು 10 ಲೈನ್ ಇದೆ. ಈ 10 ಲೈನ್ನಾಗ 6 ಲೈನ್ ನಮಗೆ ನೆನಪೈತೆ, ನೆನಪು ಯಾವ್ದೇ ಕಾರಣಕ್ಕೆ ನೆನಪೋಗಲ್ಲ. ಇನ್ನು 4 ಲೈನ್ ಮಾತ್ರ ನೆನಪಿಳಿವಲ್ದು. ಆ 4 ಲೈನ್ ಏನ್ ಮಾಡ್ಕೋಬೇಕು, ಎಂಟ್ರಿ ಮಾಡ್ಕೋಬೇಕು. ಅಂದ್ರೆ ನಮಗ ಗೊತ್ತಿದ್ದನ್ನ ಬಿಡ್ಬೇಕು, ಗೊತ್ತಿರ್ಲಾರ್ದನ್ನ ಮಾತ್ರ ನೋಟ್ ಮಾಡ್ಕೋಬೇಕು. ಈಗ ನಾವು ಗೊತ್ತಿರ್ಲಾರ್ದದ್ದು 2 ನೋಟ್ ಮಾಡ್ಕೊಂತ ಹೋದ್ರಿ ಟೈಮ್ ಬಹಳ ಹಿಡಿತದ. ಬರೀ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ 2 ತಿಂಗಳು ಹಿಡಿತದ. ನೋಟ್ಸ್ ಮಾಡೋದು ಹಿಂಗೆ ಮಾಡ್ಬೇಕು. ಇವರು ಬರಹ ಇರ್ಬೇಕು ಸರ್, ಬರೀ ಓದಿ ಇರಬಾರ್ದು. ಜಾಸ್ತಿ ಹೊತ್ತು ವರ್ಕ್ ಮಾಡೋದು ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ. ಈಗ ನೋಡ್ರಿ ನಾವು ಯಾವ್ದಾರ ಒಂದು ನೋಟ್ ಬುಕ್ ತಗೊಂಡು ಬುಕ್ ತಗೊಂಡಿಗೆ ಅದ್ರಾಗ ಏನ್ ಕೊಟ್ಟ ಹಿಂಗ್ ಬರ್ಕಂತ ಓದಿಕಂತ ಕುಂದ್ರಿಗಿನ ನಮ್ಗೆ ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ. ಮತ್ತೆ ಇನ್ನೊಂದ್ ಏನಂದ್ರಿಗಿನ 10 ಸಲ ಓದೋದಕ್ಕಿಂತ 1 ಸಲ ಬರೆದ್ರೆ ಸಾಕು ಸರ್, ಇಂಪಾರ್ಟೆಂಟ್. ಅದಕ್ಕೆ ಯಾವುದು ನೆನಪಿಳಂಗಿಲ್ಲ. ಈಗ ನೋಡ್ರಿ, ಈಗ ಭಾರತದ ಒಟ್ಟು ಜನಸಂಖ್ಯೆ ಈಗ 121 ಕೋಟಿ ಅಂತ ಹುಡುಗರು ಮುಂದಿನ ನೆನಪಿರಂಗಿಲ್ಲ. ಅದಕ್ಕೆ ನಾವು 121 ಕೋಟಿ 1,93,422 ಅಂತ ಬರೆದು ಬಿಡೋಕೆ ನಾವು ಬರೆದು ಬಿಟ್ಟಿರ್ತೀವಲ್ಲ, ನಮ್ಗೆ ಹೇಳಕ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಆಪ್ಷನ್ಸ್ ನೋಡಿದ್ರೆ ಟಕ್ ಅಂತ ಇಮ್ಯಾಜಿನೇಷನ್ ಆಗಿಬಿಡ್ತದೆ. ಇಮೇಜ್ ಆಟೋಮೆಟಿಕ್ ನೆನಪು ಬಂದ್ಬಿಡ್ತದೆ ಅಂತ ಇಂಪಾರ್ಟೆಂಟ್. ಈ ಕರ್ನಾಟಕ ಒಟ್ಟು ಜನಸಂಖ್ಯೆ 6,11,30,704 ಅದು ನೆನಪಿರಂಗಿಲ್ಲ ಹುಡುಗರಿಗೆ. ಒಂದ್ಸಲ ಬರೆದು ಬಿಟ್ರಿಗಿನ ಆಪ್ಷನ್ಸ್ ನೋಡಿದ್ರೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡ್ತದೆ ಸರ್. ಇಂಪಾರ್ಟೆಂಟ್ ಬರೀಬೇಕು, ಇಂಪಾರ್ಟೆಂಟ್. ಓದೋದು ಬರೆಯೋದು ಮಾಡವಲ್ವೇ, ಸುಮ್ಮನೆ ತುಂಬಾ ಮಲಗಿರ್ಬೇಕು, ಇಂಪಾರ್ಟೆಂಟ್. ಮತ್ತೆ ಎದ್ದ ತಕ್ಷಣ ಮತ್ತೆ ಓದೋ ಸ್ಟಾರ್ಟ್ ಮಾಡೋಕೆ ಇಂಪಾರ್ಟೆಂಟ್. ಇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಮಲ್ಕಾಣಬಂದ್ರೆ ಮಲಗೇ ಬಿಡ್ತಾರೆ. ಇಂಪಾರ್ಟೆಂಟ್. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು, 5 ಗಂಟೆಗೆ ಎದ್ದೇಳ್ಬೇಕು. ಎದ್ದೇಳ್ತಾರೆ ಹುಡುಗರು. ಎದ್ದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಅದು ಕೌದಿ ಅಂತ ನಮ್ ಕಡೆ ಕೌದಿ ತುಂಬಾ 1 ಗಂಟೆಗೆ ಕುಂತಿರ್ತಾರೆ ಓದ್ಕೊಂಡು. ಇದು ಓದಂತ ರೀತಿನ ಎದ್ದಕ್ಕೆ ಅಲ್ಲು ಪಲ್ಲು ಎಲ್ಲ ಕರೆಕ್ಟಾಗಿ ಉಜ್ಜಿಗೆ ಫುಲ್ ಫ್ರೆಶ್ ಅಪ್ ಹಾಕಿಸೆ ಚಾಪೆ ಮೇಲೆ ಕುಂತು ಓದ್ಬೇಕು. ಮಸ್ತ್ ಅದು ಓದೋದು ಸ್ಕಿಲ್. ಇವ್ರು ಮಸ್ತ್ ಗಾದಿ ಮೇಲೆ ದೊಡ್ಡದು ಒಂಥರ ಕಾಟ್ ಇರ್ತದೆ ಸರ್, ಕಾಟ್ ಇರ್ತದೆ, ಕಾಲ್ ಹಿಂಗ್ ಮಾಡಿರ್ತಾರೆ. ಈ ಕೆಲವೊಬ್ರು ಉಲ್ಟಾ ಮಕ್ಕಳಿಗೆ ಹಿಂಗ್ ಕಾಲಿ ಹಿಂಗ್ ಅಲಾಡ್ಸಿ ಹಿಂಗ್ ನೋಡ್ತಿರ್ತಾರೆ. ಇನ್ನು ನಿದ್ದೆ ಬಂದೇ ಬಿಡ್ತದೆ. ಅಲ್ಲಿ ಉಜ್ಜಿ ಮುಖ ಈಗ ತಗೊಂಡ್ ಕೆಸೆ ನೀರು ಪಾರ ಕುಡಿದ ಕೆಸೆ ಆ ಟೈಮಿಗೆ ನಾವು ಓದ್ಕೊಂಡ ಕುಂದ್ರಿಗಿನ ನಮ್ ಗುರುಗಳು ಹೇಳ್ತಿರ್ತಾರೆ, ಈಗ ಯಾರು ಎದ್ದು ಓದ್ತಾರಂದ್ರೆ ಮುಂದೆ ಆರಾಮ್ ಮಕ್ಕಂತಾರ. ಈಗ ಯಾರು ಆರಾಮ್ ಮಲ್ಕಂತಾರ ಅಂದ್ರಿಗಿನ ಮುಂದೆ ಜಂತಿ ಅಣಿಸ್ಬೇಕಾಗ್ತದ ಅಂತ ಹೇಳಿದ್ರೆ ಜಂತಿ ಅಂದ್ರೆ ಒಂಥರ ಕಟ್ಟಿಗೆ ಮುಂದೆ ಬಹಳ ಕಷ್ಟ ಪಡ್ಬೇಕಾಗ್ತದೆ ಸರ್. ಈಗ ಇದು 545 402
ಇದುವರೆಗೆ ಇತಿಹಾಸದಲ್ಲಿ ಇಲ್ಲ, ಯಾವತ್ತೂ ಇಲ್ಲ. ಇಷ್ಟು ಪೋಸ್ಟ್ ಸಬ್ ಇನ್ಸ್ಪೆಕ್ಟರ್ ಕರೆದದ್ದು ಇತಿಹಾಸದಲ್ಲಿ ಇದ್ರನ್ನ ಏನಾದ್ರು ಮಿಸ್ ಮಾಡ್ಕೊಂಡ್ರೆ ಇವರಷ್ಟು ದುರಾದೃಷ್ಟವಂತರು ಹುಡುಕಿದ್ರಿಗೂ ಸಿಗೋದಲ್ಲ ಅಂತ ಇಂಪಾರ್ಟೆಂಟ್. ಮತ್ತೆ ಎಕ್ಸಾಮ್ ಮಾತ್ರ ಬಹಳ ಸುಲಭ ಇದಾವ. ಪರ್ಫೆಕ್ಟ್ ಆಗಿ ಏನ್ ಮಾಡ್ಕೋಬೇಕ್ರಿ, ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟ್ ಇಂಪಾರ್ಟೆಂಟ್. ಯಾವುದೇ ಈಗ ನಾನು ಓದೋ ಟೈಮಿಗೆ ನನಗೆ ಇನ್ನೊಬ್ಬರು ಒಂದೇ ಅದು ಓದ್ಬಾಡಲಿ, ಈ ಬುಕ್ ಓದು, ಇಲ್ಲಾಂದ್ರೆ ಅದು ಓದ್ಬೇಡ ಇದು ಓದು ಹೇಳೋರು ಜಾಸ್ತಿ ಇರ್ತಾರ, ಬೋಧನೆ ಮಾಡೋರು ಜಾಸ್ತಿ ಇರ್ತಾರ. ಬಟ್ ಅವ್ರನ್ನ ಎಲ್ಲರ ಬಗ್ಗೆ ಕೇಳ್ಕೋಬೇಕು, ಯಾವ್ದು ಸ್ವೀಕಾರ ಮಾಡ್ಬೇಕು, ಯಾವ್ದು ಸ್ವೀಕಾರ ಮಾಡಬಾರ್ದು, ಅದ್ರ ತಕ್ಕಂತೆ ಏನ್ ಮಾಡ್ಕೊಳ್ರಿ, ಸ್ಟಡಿ ಮಾಡ್ಬೇಕು. ಒಂದು ಗೊತ್ತಿರಲಿ, ನಾವು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಂದ್ರೆ ಸೈನ್ಸ್ ಮತ್ತೆ ಮೆಂಟಲ್ ಎಬಿಲಿಟಿ ಅತ್ಯಂತ ಪ್ರಮುಖ. ಸೈನ್ಸ್ ಮತ್ತೆ ಮೆಂಟಲ್ ಎಬಿಲಿಟಿ ಯಾರೇ ಆಗಲಿ ಬುಕ್ ಹುಡುಗರು 90% ಹುಡುಗರು ಬರೇ ಇತಿಹಾಸ, ಇಲ್ಲಾಂದ್ರೆ ಸಂವಿಧಾನ, ಇಲ್ಲಾಂದ್ರೆ ಎಕನಾಮಿಕ್ಸ್, ಇಲ್ಲಾಂದ್ರೆ ಯಾವ್ದೋ ಜಿಯೋಗ್ರಫಿ, ಇವು 4 ಸಬ್ಜೆಕ್ಟ್. ಇನ್ನು 6 ಸಬ್ಜೆಕ್ಟ್ ಇದಾವ. ನೀತಿ ಶಿಕ್ಷಣ, ಕಂಪ್ಯೂಟರ್ ಬಗ್ಗೆ, ಪೊಲೀಸ್ ಇಲಾಖೆ ಬಗ್ಗೆ. ಪ್ರಮುಖವಾಗಿ ಸೈನ್ಸ್ ಬಹಳ ಇಂಪಾರ್ಟೆಂಟ್. ಸೈನ್ಸ್ ಇಲ್ಲಾಂದ್ರೆ ಮೆಂಟಲ್ ಎಬಿಲಿಟಿ ಬಹಳ ಇಂಪಾರ್ಟೆಂಟ್. ಇವೆಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಸರ್. ಕ್ವಶನ್ ಪೇಪರ್ಸ್ಗಳು, ಕೆಲವೊಂದು ಕ್ವಶನ್ ಪೇಪರ್ ಉತ್ತರಗಳು ರಾಂಗ್ ಇರ್ತಾವ. ಈಗ ನೋಡ್ರಿ ಎಕ್ಸಾಂಪಲ್, ಈಗ ಮೂಲಭೂತ ಹಕ್ಕುಗಳನ್ನು ಈ ಕೆಳಕಂಡ ಯಾವ ತುರ್ತು ಪರಿಸ್ಥಿತಿಯಲ್ಲಿ ರದ್ದುಪಡಿಸಬಹುದು ಅಂತ ಕ್ವಶನ್ ಬಂದಿದೆ ಸರ್. ಅಲ್ಲಿ ನಾನು ಕ್ವಶನ್ ಪೇಪರ್ ಯಾವ್ದೋ ಒಂದು ಬುಕ್ಲೆಟ್ ನೋಡಿದಾಗ ಅಲ್ಲಿ ಆಪ್ಷನ್ಸ್ ಏನಿದ್ದು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿ, 4 ಆಪ್ಷನ್ಸ್ ಬೇರೆ ಎಲ್ಲ ಅಂತ ಕೊಟ್ಟಿದ್ದ. ಆದ್ರೆ ಮೂಲಭೂತ ಹಕ್ಕುಗಳನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ರದ್ದುಪಡಿಸ್ತಾರ. ರಾಜ್ಯ ತುರ್ತು ಪರಿಸ್ಥಿತಿ, ಹಣಕಾಸಿನ ತುರ್ತು ಪರಿಸ್ಥಿತಿ ಅಲ್ಲ, ಅಲ್ಲಿ ಮೀರಿನ ಎಲ್ಲ ಅಂತ ಕೊಟ್ಟಿದ್ದ. ಇಂಥವ್ರ ನಾವು ಐಡೆಂಟಿಫೈ ಮಾಡ್ಕೇಸಿ ಅದಕ್ಕೆ ಸರಿಯಾದ ಉತ್ತರವನ್ನು ನಾವು ತಿಳ್ಕೋಬೇಕು. ಈಗ ನೋಡ್ರಿ ಸರ್, ಮಲಗಿರುವ ಬುದ್ಧನ ಪರ್ವತಗಳು ಯಾವ್ದೋ ಒಂದು ಬುಕ್ಲೆಟ್ನಾಗ ಶಿವಮೊಗ್ಗ ಅಂತ ಕೊಟ್ಟನ. ಅದು ನಮಗೆ 2014 ಕೇಳಿದ್ದ. ಅದು ನೋಡಿದ್ರೆ ಯಾದಗಿರಿ ಆಗದವ. ಇಂಪಾರ್ಟೆಂಟ್ ಅಂದ್ರೆ ಒಂದು ಪುಸ್ತಕದಲ್ಲಿ ಯಾವ ಮಿಸ್ಟೇಕ್ ಆಗಿರ್ತಾವ, ಪ್ರಿಂಟ್ ಮಿಸ್ಟೇಕ್ ಆಗಿರ್ತಾವ, ಅವ್ರನ್ನ ನಾವು ಸರಿಪಡಿಸಬೇಕು. ಇಂಪಾರ್ಟೆಂಟ್ ಸರಿಪಡಿಸ್ಕೊಂಡು ಅಪ್ಡೇಟ್ ಮಾಡ್ಕೊಂತ ಹೋದ್ರಿನ 100% 90+ ಮಾಡಬಹುದು. ಸೆಕೆಂಡ್ ಪೇಪರ್ ಇದು 40+ ಮಾಡಬಹುದು. ಎಕ್ಸಾಮ್ ನಾಗ ಏನ್ ಕೇಳ್ತಾನಲ್ಲ ಅಷ್ಟು ಮಾತ್ರ ಓದ್ಬೇಕು. ನಾವು ಯಾವುದೇ ಕಾರಣಕ್ಕೆ ಬೆಳಗಾರದಲ್ಲಿ ಓದಿದ್ರೆ ನಾವೇನು ಸಾಯಂಗಿಲ್ಲ. ನಾನು ಡೈಲಿ 1 ಗಂಟೆ 2 ಗಂಟೆ ತನಕ ನಾನು ಇದೇನೇ ಬರಲ್ಲ. ನಾನು ಏನೋ ಒಂದು ಮಾಡ್ಬೇಕು, ಏನೋ ಒಂದು ಕಲಿಸಬೇಕು, ಹೊಸ ಸಂಶೋಧನೆ ಮಾಡ್ಬೇಕು. ಎದ್ರಾಗ ನಮ್ಮ ಸಿಟಿ ಸಂವಿಧಾನ ಆಗಲಿ, ಇತಿಹಾಸ ಆಗಲಿ, ಎಕನಾಮಿಕ್ಸ್ ಆಗಲಿ, ಜಿಯೋಗ್ರಫಿ ಆಗಲಿ, ಸೈನ್ಸ್ ಆಗಲಿ, ಪ್ರಚಲಿತ ಘಟನೆ ಆಗಲಿ, ಏನನ್ನ ಮಾಡ್ಬೇಕಂತೇಸೆ ನಾನು ನಿದ್ದೇನೆ ಬರ್ತಾ ಇಲ್ಲ. ಹುಡುಗರು ನೋಡಿದ್ರೆ 8 ಗಂಟೆ ಮಕ್ಕಂತಾವ, 9 ಗಂಟೆಗೆ ಮಕ್ಕಂತಾವ. 9 ಗಂಟೆ ಮಕ್ಕಂಡು ಮುಂಜಾನೆ 7 ಗಂಟೆಗೆ ದೊಡ್ಡದು ಒಂಥರ ಹೈ ಲೆವೆಲ್. ಅವ್ರು ಮೈಸೂರು ಒಡೆಯವರು ಫ್ಯಾಮಿಲಿ ಇರಂಗಿಲ್ಲ, ಆ ಟೈಪ್ ಮಾಡ್ತಾರೆ. ಮನೆ ನೋಡಿದ್ರೆ ಬಹಳ ಕಷ್ಟ ಐತೆ. ಮನೆ ನೋಡಿದ್ರೆ ಒಂದು ಹನಿ ಹಾಲಿಲ್ಲ, ಒಂದು ಹನಿ ನೀರಿಲ್ಲ, ಒಂದು 5 ರೂಪಾಯಿ 10 ರೂಪಾಯಿ ಹಾಲು ತರ್ಬೇಕಂದ್ರೆ ಬಹಳ ಕಷ್ಟ ಐತೆ. ಗಾರೆ ಕೆಲಸ ಮಾಡ್ಕೊತಿರ್ತಾರ, ಕೂಲಿ ಕೆಲಸ ಮಾಡ್ತಾರ, ನಾರ ಹಚ್ಚಿದ ನಮ್ಮ ನಾರ ಅಂತ ಹೇಳ್ತಾರ. ನಾರು ಅದು ಭತ್ತ ಅದು ಆಚೆ ಕೂತಿರ್ತಾರ. ಮತ್ತೆ ಏನಂದ್ರೆ ಮೇಸನ್ ಕೆಲಸ ಮಾಡ್ತಾರ. ಅವ್ರ ಮನೆ ತಂದೆ ತಾಯಿಗಳು ಇಷ್ಟೆಲ್ಲ ಕಷ್ಟ ಮಾಡ್ತಾರ. ಇವ್ರು ವಾಟ್ಸ್ಆಪ್ ನಾಗ ಚಾಟ್ ಮಾಡ್ತಾರೆ. ಇನ್ನೊಬ್ಬರಿಗೆ ಬರ್ತ್ಡೇ ಮಾಡಕೋತಾರ ಸರ್. ಇನ್ನೊಬ್ರಿಗೆ ಯಾರಂದ್ರೆ ಅವ್ರ ಫ್ರೆಂಡ್ಸ್ ನಾಗ ಯಾರೋ ಒಬ್ಬರು ಲೇಡೀಸ್ ಇರ್ತಾರೆ. ಆ ಹುಡುಗಿನ ಬರ್ತ್ಡೇ 12 ಗಂಟೆಗೆ ಫೋನ್ ಮಾಡ್ತಾರೆ. ಯಾವತ್ತು ನಮ್ಮ ತಂದೆ ತಾಯಿ ಬರ್ತ್ಡೇಗೆ, ನಮ್ಮ ತಾಯಿಗಾಗಲಿ ವಿಶ್ ಹ್ಯಾಪಿ ಬರ್ತ್ಡೇ 12 ಗಂಟೆಗೆ ಮಾಡಿವ್ಯಾ? ಯಾವುದೇ ಕಾರಣಕ್ಕೆ ಮಾಡಿಲ್ಲ. 12 ಗಂಟೆಗೆ ಹುಡುಗಿ ಬರ್ತ್ಡೇ ಮಾಡ್ತೀವಿ ಹೊರತು ನಾವು ಪುಸ್ತಕದ ಬಗ್ಗೆ ಗಮನನೇ ಕೊಡೋದಲ್ಲ. ಅದಕ್ಕೆ ಇಂಪಾರ್ಟೆಂಟ್ ನಮ್ಮ ತಂದೆ ತಾಯಿಗಳೇ ಮುಖ್ಯವಾಗಿರ್ತಾರ. ನಮಗೆ ಏನೇ ರೋಗ ಬರ್ಲಿ ಫಸ್ಟ್ ಬರೋದು ನಮ್ಮ ತಂದೆ ತಾಯಿಗಳು ಹೊರತು ನಮ್ಮ ಫ್ರೆಂಡ್ಸ್ ಯಾರು ಬರೋದಿಲ್ಲ. ಅದನ್ನ ತಿಳ್ಕೊಂಡಿಕೆ ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡಬೇಕು. ಎಲ್ಲಾ ಸಬ್ಜೆಕ್ಟ್ ಕರೆಕ್ಟ್ ಆಗಿ ಓದಿಬಿಟ್ರೆ ಆಟೋಮೆಟಿಕ್ ಆಗಿ ನಾವು ಸಕ್ಸಸ್ ಆಗ್ಬೋದು ಸರ್. ಕೊನೆಯದಾಗಿ ಸರ್, ಈಗ ನಾವು ಹುಡುಗರಿಗೆ ಹೇಳೋದು ಏನಂದ್ರೆ, ಅವರು ಸ್ಟಡಿ ಮಾಡೋ ಸಂದರ್ಭದಲ್ಲಿ ಮುಖ್ಯವಾಗಿ ಅವ್ರ ತಂದೆ ತಾಯಿ, ಅವರ ಅಕ್ಕ ತಂಗಿ, ಅವ್ರ ಅಣ್ಣ ತಮ್ಮ ಏನ್ ಕೆಲಸ ಮಾಡ್ತಾರ. ಈಗ ನಾನು ಧಾರವಾಡಿಗೆ ಓದಕ್ ಬಂದಿರಂತಂದ್ರೆ ಎಷ್ಟು ಕಷ್ಟಪಟ್ಟು ಗಾರೆ ಕೆಲಸ ಮಾಡಿ, ಯಾವ್ದೋ ಒಂದು ಕೂಲಿ ಕೆಲಸ ಮಾಡಿ, ಅವ್ರ ತಾಯಿ ಆಗ್ಲಿ ತಂದೆ ಆಗ್ಲಿ ಒಂದೇ ಕೆಲಸ ದುಡ್ಡು ಕೊಟ್ಟು ಬೆಂಗಳೂರಿಗೆ ಕಳಿಸಿರ್ತಾರ, ಧಾರವಾಡಿ ಕಳಿಸಿರ್ತಾರ, ಫೋನ್ ಕೊಡಿಸಿರ್ತಾರ. ಯಾವುದೇ ಕಾರಣಕ್ಕೆ ಮಿಸ್ಯೂಸ್ ಮಾಡ್ಕೋಬೇಡ ಸರ್. ನೈಟ್ ಏನಾದ್ರು ನಿದ್ದೆ ಬಂದ್ರೆ, ನೈಟ್ ನಾವು 11 ಗಂಟೆಗೆ ಓದೋ ಟೈಮ್ ನಿದ್ದೆ ಬಂದಾಗಿನ ಒಂದು ಸಲ ನಮ್ಮ ತಂದೆ ತಾಯಿ ಬಗ್ಗೆ ಆಲೋಚನೆ ಮಾಡ್ಬೇಕು ಸರ್. ಎಷ್ಟು ಕಷ್ಟಪಡಕತ್ತಾರ. ಪುಟ್ಟಿ ಹೊತ್ತಂತ ತರಕಾರಿ ಮಾಡ್ತಿರ್ತಾರ, ಇಲ್ಲ ಗಾರೆ ಕೆಲಸ ಮಾಡ್ತಿರ್ತಾರ. ಹಿಂಗೇನ್ ನೆನಪಿಟ್ಟಿಗಂದ್ರಿಗಿನ ಆಟೋಮೆಟಿಕ್ ಆಗಿ ನಮ್ ನಿದ್ದೆ ಗಿದ್ದೆ ಎಲ್ಲ ಹೋಗ್ಬಿಡ್ತಾರೆ ಸರ್. ಬರೀಬೇಕು, ಓದ್ಬೇಕು, ಬರೀಬೇಕು. ಓದೋದು ಬರೆಯೋದ್ರಾಗ ಟೈಮ್ ಪಾಸ್ ಮಾಡ್ಲಿ. ಬರೀ ಯಾವ್ದೋ ಫಿಲ್ಮ್ ನೋಡೋದು, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಇವು ಕೆಟ್ಟದಾಗಿ ಮಾತಾಡೋದ್ರಿಂದ ಏನ್ ಪ್ರಯೋಜನ ಇಲ್ಲ. ನಾನು ಎಷ್ಟೋ ನೋಡಿದೀನಿ, ಎಷ್ಟೋ ಜನ ಸತ್ರು. ವೈರಸ್ ಒಂದ್ ಕೇಸ್, ಕರೋನಾ ವೈರಸ್ ಒಂದ್ ಒಬ್ರು ಇಲ್ಲ. ಕೋಟ್ಯಾನ್ಗಟ್ಲೆ ದುಡ್ಡಿದೆ. ಅಲ್ಲಿ ಮಣ್ಣು ಮಾಡಕ್ ಒಬ್ರು ಬರ್ತಾ ಇಲ್ಲ, ಒಂದ್ 5 ಜನ ಅಷ್ಟೇ ಬರ್ತಾ ಇದಾರೆ. ನಾವು ಸತ್ತ ಮೇಲೆ ಯಾರು ಏನು ಒಯ್ಯಂಗಿಲ್ಲ. ಇರೋತನ 4 ಮಂದಿ ಒಳ್ಳೇದು ಮಾಡೋದು, ಮತ್ತೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು, ಅವ್ರವ್ರ ಸ್ಟೂಡೆಂಟ್ಗಳು ಅವ್ರವ್ರ ತಂದೆ ತಾಯಿಗಳ ಬಗ್ಗೆ ಆಲೋಚನೆ ಮಾಡೋದು, ಈ ಟೈಪ್ ಮಾಡಿಬಿಟ್ರೆ